ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ವಾಹನ ಸವಾರರಿಗೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಶಾಕ್ ಕೊಟ್ಟಿದ್ದಾರೆ. 12 ದಿನಗಳಲ್ಲಿ 4 ಬಾರಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಕಂಡಿದೆ. ಪದೇ ಪದೇ ದರ ಏರಿಕೆಗೆ ಚಿಕ್ಕೋಡಿ ವಾಹನ ಸವಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಜನ ಅವಶ್ಯಕತೆ ಇದ್ದಷ್ಟು ಮಾತ್ರ ವಾಹನವನ್ನ ಬಳಸಲು ತೀರ್ಮಾನವನ್ನ ಮಾಡಿಕೊಂಡಿರುವಂತದ್ದು. ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ವಾಹನ ಸವಾರರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಳೆದ 10 ದಿನಗಳಲ್ಲಿ 4ನೇ ಬಾರಿಗೆ ತೈಲ ಬೆಲೆಯಲ್ಲಿ ಏರಿಕೆ ಕಂಡಿರಿದೆ. ಸದ್ಯ ಏನಂತಂದರೆ ಪೆಟ್ರೋಲ್ ದರ ₹2.84 ಅಷ್ಟು ಮತ್ತು ಡೀಸೆಲ್ ಬೆಲೆ ₹2.80 ಅಷ್ಟು ಏನಂತಂದರೆ ಇವತ್ತಿನ ದರ ಮತ್ತೆ ಹೆಚ್ಚಿಗೆ ಆಗಿರುವಂಥದ್ದು. ಸದ್ಯ ನಾವು ಚಿಕ್ಕೋಡಿ ಪಟ್ಟಣದ ಇಂಡಿಯನ್ ಪೆಟ್ರೋಲ್ ಪಂಪದಲ್ಲಿದ್ದೇವೆ. ಇಲ್ಲಿ ಜನ ಏನು ಹೇಳ್ತಾರೆ, ಪೆಟ್ರೋಲ್ ಡೀಸೆಲ್ದ ಹೊರೆ ಯಾವ ರೀತಿ ಆಗಿದೆ ಅನ್ನೋದನ್ನು ಸ್ವತಃ ಏನಂತಂದರೆ ಇಲ್ಲಿ ಜನ ಹಾಗೂ ವಾಹನ ಸವಾರರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ಸರ್, ಪೆಟ್ರೋಲ್ ಡೀಸೆಲ್ ದಿನ ಹೆಚ್ಚಾಗ್ತಿದೆ. ಕಳೆದ 10 ದಿನಗಳಲ್ಲಿ ಇವತ್ತು 4ನೇ ಬಾರಿಗೆ ಹೆಚ್ಚಾಗಿದೆ. ಈಗ ಏನಂತಂದರೆ ವಾಹನ ಸವಾರಿಗೆ ಭಾಳ ತೊಂದರೆ ಆಗ್ತಾಯಿದೆ. ತಾವು ಏನು ಹೇಳ್ತೀರಿ ಅಂತ? ಇವೇನು ತೊಂದರೆ ಆದರೆ ಇಡೀ ಜಗತ್ತಿನ ಜೋಡಿ ಏನಾಗಿದೆ, ಹಿಂದೂಸ್ತಾನ ಜೋಡಿ ನಾವು ಹೋಗಿ ಬಿಡೋದ್ರಲ್ಲ. ಅಲ್ಲ ಕಳೆದ 4 ಸಂಬಂಧ ಹೆಚ್ಚು ಕಡಿಮೆ ಆಗಿಲ್ಲ. ಅಲ್ಲ, ಕಳೆದ 4ನೇ ಬಾರಿಗೆ ಸರ್ ಇದು ರೇಟ್ ಹೆಚ್ಚಾಗ್ತಾ ಇರುವಂಥದ್ದು. ಏನು ಪರಿಹಾರ ಇಲ್ಲ. ಸರ್ಕಾರದವ್ರು ಇದನ್ನು ಮಾಡಬೇಕು. ನಾವು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನಿದ್ದದೆಲ್ಲ ಸರ್ಕಾರ ಕೈಗೆ ತೊಂದರೆ ಆದನ್ನು ಏನು ಅನುಭವಿಸಬೇಕಲ್ರಿ. ತೊಂದರೆ ಅನುಭವಿಸ್ಲಿಕ್ಕೆ ಬೇಕು. ಎಲ್ಲರ ಜೊತೆ ನಾವು ಹೋಗಲೇಬೇಕು. ಸದ್ಯ ಏನಂತಂದರೆ ಈಗ ಪೆಟ್ರೋಲ್ ಡೀಸೆಲ್ ಇವತ್ತು ಕೂಡ ರೇಟ್ ಹೆಚ್ಚಾಗಿರುವಂಥದ್ದು. ಇಲ್ಲಿ ಏನಂತಂದರೆ ಈ ಪೆಟ್ರೋಲ್ ಬಿಡುವಂಥ ಒಂದು ಇಲ್ಲಿ ಸಿಬ್ಬಂದಿಯನ್ನು ಮಾತಾಡಿಸುವಂಥ ಕೆಲಸ ಮಾಡೋಣ. ಸರ್, ಏನಂತಂದರೆ ಈಗ ಕಳೆದ 10 ದಿನಗಳಲ್ಲಿ ಒಂದು ಏನಂತಂದ್ರೆ 4ನೇ ಬಾರಿಗೆ ರೇಟ್ ಹೆಚ್ಚಾಗಿದೆ. ಇವತ್ತು ಕೂಡ ರೇಟ್ ಹೆಚ್ಚಾಗಿದೆ. ಏನು ಪ್ರಾಬ್ಲಮ್ ಇಲ್ಲ ರೀ. ಸಪ್ಲೈ ಅನ್ಕ ಬರ್ತಾ ಇದೆ ರೀ. ಕಸ್ಟಮರು ಬರ್ತಾ ಇದ್ದಾರೆ. ಹಂಗೇನು ಪ್ರಾಬ್ಲಮ್ ಆಗ್ತಾ ಇಲ್ಲ. ಅದರಿಂದ ಏನು ರೇಟ್ ಹೆಚ್ಚಾಗಿದ್ರು ಭೀ ಏನು ಕಸ್ಟಮರ್ ಏನು ಕಡಿಮೆ ಇಲ್ಲ, ಸರಿಯಾಗಿ ಬರ್ತಾ ಇದ್ದಾರೆ. ಅಲ್ಲ, ಒಂದು ಕಡೆ ಏನಂತಂದರೆ ಡೀಸೆಲ್ ಸಿಗಾಣಿಲ್ಲ ಅಂತ ಜನ ಕೂಡ ಪ್ಯಾನಿಕ್ ಆಗ್ತಾ ಇದ್ದಾರೆ. ನಿಮ್ಮಲ್ಲಿ ಆ ಥರ ಏನಾದರೂ ತೊಂದರೆ ಏನಾದರೂ? ಏನು ನಮ್ಮಲ್ಲಿ ಏನು ತೊಂದರೆ ಇಲ್ಲ. ನಮ್ಮಲ್ಲಿ ಸಪ್ಲೈ ಬರ್ತಾ ಇದೆ. ನಾವು ಒಂದು ಸ್ವಲ್ಪ ಕಸ್ಟಮರ್ಗೆ ಅನುಕೂಲ ಆಗಲಿ ಅಂತ ಒಂದು ಸ್ವಲ್ಪ ಡೀಸೆಲ್ ಒಂದು ಸ್ವಲ್ಪ ಕಡಿಮೆ ಕೊಡ್ತಾ ಇದ್ರಿ. ಪೆಟ್ರೋಲ್ ಎಷ್ಟು ಬೇಕಷ್ಟು ಕೊಡ್ತಾ ಇದ್ದೀವಿ. ಜನ ಮಾತ್ರ ಬರೋ ಥರ ಬರ್ತಾನೆ ಇದ್ದಾರೆ. ಯಾವುದೇ ರೀತಿ ಕಡಿಮೆ ಆಗಿಲ್ಲ. ಏನು ಕಡಿಮೆ ಆಗಿಲ್ಲ ನಮ್ಮಲ್ಲಿ. ಏನಂತಂದ್ರೆ 10 ದಿನಗಳಲ್ಲಿ 4ನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ ರೇಟ್ ಹೆಚ್ಚಾಗಿದೆ. ತಮ್ಮಂಥ ವಾಹನ ಸವಾರಿಗಾಯ್ತು, ರೈತರಿಗಾಯ್ತು, ಜನರಿಗಾಯ್ತು ಯಾವ ರೀತಿ ತೊಂದರೆ ಆಗ್ತಾ ಇದೆ? ತೊಂದರೆ ಮಸ್ತ್ ಆಗಕ್ಕೆ ಏನು ಮಾಡಕ್ಕೆ ತಯಾರಿಲ್ಲ ಕಮ್ಮಿ. ಅಲ್ಲ, ಹೆಂಗೆ ಜನ ಓಡಾಡ್ದೆ ಹೆಂಗಂತ? ಓಡಾಡಿದ್ರೆ ಸೈಕಲ್ ತೊಗೊಂಡು ಓಡಾಡ್ಬೇಕ್ರಿ. ಈಗ ಬೇರೆ ಏನು ಗಾಡಿ ನಡೆಸೋದು ಈಗ ಉದಿಲ್ರಿ ಏನು. ಅಲ್ಲ, ಕಳೆದ 1 ವಾರದಲ್ಲಿ ₹111 ಹೆಚ್ಚಾಗಿದೆ. ಅಂದರೆ ₹111 ಗಡಿ ದಾಟಿದೆ. ಈಗ ಹತ್ತಿರದ ಗಡಿ ದಾಟಿದೆ. ದಾಟಿದ್ದು ಬರೋಬ್ಬರಿ ಐತಿ. ಕರೆ ಈಗ ಮಾಡೋಕೇನು ಬರ್ತಿದ್ರಿ, ನಮ್ಗ್ರಿ ಏನು ಮಾಡಕ್ಕೆ ಬರ್ತಿದ್ರಿ? ಮ್ಯಾಗಿಂದ ಮಾಡಕ್ಕದಾರ ಅವ್ರು. ಅಲ್ಲ, ಜನ ಅದನ್ನು ಮ್ಯಾಲಿಂದ ಹೆಚ್ಚು ಮಾಡಿದ್ರು ಕೂಡ ಜನ ಏನಂತಂದರೆ ಏನಾರ ವಾಹನಗಳನ್ನು ನಿಯಮಿತವಾಗಿ ಏನಾದರೂ ಬಳಸ್ತಾರೆ. ಪೆಟ್ರೋಲ್ ಡೀಸೆಲ್ ಈ ಗಾಡಿ ಟ್ಯಾಂಕ್ ಫುಲ್ ಮಾಡಿ ಅಂತ ತಿಳ್ಕೊರಿ. ಕೆಲ್ಸ ಇದ್ರೆ ಅಷ್ಟೇ ಬರ್ತೇನೆ. ಬೇರೆ ಯಾಕೆ ಟಾಕಿ ಫುಲ್ ಮಾಡಿ ಇಡೋದ? ಯಾವಾಗ್ರಿ ಕೆಲ್ಸ ಇದ್ರಿ ಅಷ್ಟೇ ಬರ್ತೀವ್ರಿ. ಅವಶ್ಯಕತೆ ಮೀರಿ ನಾವು ಏನಂತಾರೆ ಓಡಾಟವನ್ನು ಮಾಡಬಾರ್ದು. ಅವಶ್ಯಕತೆಗೆ ತಕ್ಕಂತೆ ಮಾತ್ರ ಜನ ಇಲ್ಲಿ ಓಡಾಟವನ್ನು ಶುರು ಮಾಡಿದ್ದಾರೆ. ಆದರೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಿಂದಾಗಿ ಇಲ್ಲಿ ಜನರಿಗೂ ಕೂಡ ತೊಂದರೆ ಆಗ್ತಾ ಇರುವಂಥದ್ದು. ದೂರದೊಂಡೆಯ ಭಾವಿಮಣಿ, ಗ್ಯಾರಂಟಿ ನ್ಯೂಸ್, ಚಿಕ್ಕೋಡಿ.